ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ 4 ಜನವರಿ 2026 ಭಾನುವಾರದ ದಿನ ಭವಿಷ್ಯ ಹೇಗಿರುತ್ತೆ 12 ರಾಶಿಗಳದ್ದು ಅಂತ ನೋಡೋಣ. ಜನವರಿ 4, 2026 ಭಾನುವಾರದಂದು ಎಲ್ಲ 12 ರಾಶಿಗಳ ಕುರಿತಾಗಿ ವಿಸ್ತಾರವಾದ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ದಿನ ಬಂದ್ಬಿಟ್ಟು ಮಾಘ ಮಾಸದ ಕೃಷ್ಣ ಪಕ್ಷದ ಆರಂಭದ ದಿನಗಳಾಗಿರುವುದರಿಂದ ಧಾರ್ಮಿಕವಾಗಿ ಇಂದು ಪ್ರಮುಖ ಸಮಯವಾಗಿದೆ. ಮೊದಲನೇದಾಗಿ ಮೇಷರಾಶಿ. ವೃತ್ತಿ ಜೀವನ ನೋಡೋದಾದ್ರೆ ಹೊಸ ಐಡಿಯಾಗಳನ್ನು ಕಾರ್ಯರೂಪಕ್ಕೆ ತರಲು ಇದು ಸಕಾಲ. ವ್ಯಾಪಾರದಲ್ಲಿ ಅನಿರೀಕ್ಷಿತ ತಿರುವುಗಳು ಲಾಭದಾಯಕರವಾಗಲಿದೆ. ಹಾಗೆ ಕುಟುಂಬದ್ದು ನೋಡೋದಾದ್ರೆ ಸಂಗತಿಯೊಂದಿಗೆ ಸಣ್ಣ ಪ್ರವಾಸವನ್ನು ಮಾಡುವ ಸಾಧ್ಯತೆ ಕೂಡ ಇದೆ. ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಹರಿಸಬೇಕು. ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ ನೋಡೋದಾದ್ರೆ ರಕ್ತದ ಒತ್ತಡ ಸಮಸ್ಯೆ ಇರುವವರು ಸ್ವಲ್ಪ ನೀವು ಎಚ್ಚರದಿಂದಿರ್ಬೇಕು. ಅಂದ್ರೆ ಹೈ BP ಇರೋರು, ಲೋ BP ಇರೋರು ಸ್ವಲ್ಪ ನೀವು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಮುಂದಿನ ರಾಶಿ ವೃಷಭ ರಾಶಿ. ಹಣಕಾಸು ನೋಡೋದಾದ್ರೆ ಇವತ್ತಿನ ದಿನದಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ. ಹಳೆಯ ಬಾಕಿ ವಸೂಲಿ ಆಗುವ ಸಾಧ್ಯತೆ ಕೂಡ ಇದೆ ನಿಮಗೆ. ಹಾಗೆ ವೃತ್ತಿಪರ ನೋಡೋದಾದ್ರೆ ಕಲಾತ್ಮಕ ಮತ್ತು ಸೃಜನಶೀಲ ಕೆಲಸಗಳಲ್ಲಿ ತೊಡಗಿಕೊಳ್ಳುವಿರಿ. ಉತ್ತಮ ಮನ್ನಣೆ ಕೂಡ ಸಿಗಲಿದೆ ನಿಮಗೆ. ಆದ್ರೆ ನೀವು ಒಂದ್ ಸ್ವಲ್ಪ ಇವತ್ತಿನ ದಿನ ಎಚ್ಚರ ವಹಿಸ್ಬೇಕು. ನಿಮ್ಮ ಗುಟ್ಟುಗಳನ್ನ ಅಥವಾ ಆರ್ಥಿಕ ವಿಚಾರಗಳನ್ನ ಎಲ್ಲರ ಮುಂದೆ ಹಂಚಿಕೊಳ್ಬೇಡಿ. ಸ್ವಲ್ಪ ದೃಷ್ಟಿ ಆಗುವ ಸಾಧ್ಯತೆ ಇರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ವ್ಯಕ್ತಿತ್ವ ಯಾವ ತರ ಇರುತ್ತೆ ಅಂದ್ರೆ ಇಂದು ನಿಮ್ಮ ಸಂವಹನ ಕಲೆ ನಿಮ್ಮನ್ನು ಸಂಕಷ್ಟದಿಂದ ಪಾರು ಮಾಡುತ್ತದೆ. ಆತ್ಮವಿಶ್ವಾಸ ಸ್ವಲ್ಪ ನಿಮ್ದು ಹೆಚ್ಚಾಗಲಿದೆ ಇವತ್ತು. ಹಾಗೆ ಸಂಬಂಧ ನೋಡೋದಾದ್ರೆ ಕುಟುಂಬದಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ಕೂಡ ಮಾಡ್ತೀರಾ. ಪ್ರೇಮಿಗಳಿಗೆ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆ ಕೂಡ ಇದೆ. ಹಾಗೆ ನಿಮ್ಮ ಆರೋಗ್ಯ ನೋಡೋದಾದ್ರೆ ಕಣ್ಣಿನ ಉರಿ ಅಥವಾ ಶೀತದ ಬಾಧೆ ನಿಮಗೆ ಬಹಳ ಕಾಡಿಸ್ಬೋದು ಇವತ್ತು. ಕಟಕ ರಾಶಿ. ಬಹಳಷ್ಟು ಖರ್ಚು, ಅನಗತ್ಯ ಖರ್ಚು ಮಾಡ್ತೀರಾ. ನಿಮ್ಮ ಬಜೆಟ್ ಅನ್ನು ಮೀರಿ ಖರ್ಚು ಮಾಡ್ತೀರಾ. ಆತುರದ ನಿರ್ಧಾರನ ತಗೊಳ್ಳೋದು ಕಡಿಮೆ ಮಾಡ್ಬೇಕು ನೀವು. ಹಾಗೆ ಕೆಲಸ ನೋಡೋದಾದ್ರೆ ದೂರದ ಪ್ರಯಾಣದ ಕೆಲಸಗಳು ನಿಮ್ಮನ್ನು ಆಯಾಸಗೊಳಿಸಬಹುದು. ಆದರೆ ಭವಿಷ್ಯದ ದೃಷ್ಟಿಯಿಂದ ಇದು ಬಹಳ ಒಳ್ಳೆಯದು. ನೀವೇನ್ ದೂರದ ಪ್ರಯಾಣ ಮಾಡ್ತಿರಲ್ಲ ಅದು ಭವಿಷ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಪರಿಹಾರ, ಈ ನೆಗೆಟಿವಿಟಿ ಏನಾದ್ರೂ ಇದ್ರೆ ದೂರ ಮಾಡ್ಬೇಕು ಅನ್ನೋದಾದ್ರೆ ಹರಿಯುವ ನೀರಿನಲ್ಲಿ ಕಪ್ಪು ಎಳ್ಳನ್ನು ಬಿಡುವುದು ಶುಭ ತರಲಿದೆ ನಿಮ್ಗೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಸ್ವಲ್ಪ ಲಾಭ, ಹೂಡಿಕೆಯಿಂದ ಉತ್ತಮ ಲಾಭ ದೊರೆಯುತ್ತೆ ಇವತ್ತು ನಿಮಗೆ. ಪ್ರಭಾವಿ ವ್ಯಕ್ತಿಗಳ ಭೇಟಿಯಿಂದ ನಿಮ್ಮ ಕೆಲಸ ತುಂಬಾ ಸುಲಭ ಆಗತ್ತೆ. ಹಾಗೆ ನಿಮ್ಮ ಜೀವನ ಶೈಲಿ ನೋಡೋದಾದ್ರೆ ಮನೆಗೆ ಹೊಸ ವಸ್ತು ಸೇರ್ಪಡೆಯಾಗಬಹುದು. ಸಾಮಾಜಿಕವಾಗಿ ನಿಮ್ಮ ಗೌರವ ಕೂಡ ಸ್ವಲ್ಪ ಹೆಚ್ಚಾಗಲಿದೆ. ಹಾಗೆ ನಿಮ್ಮ ಆರೋಗ್ಯ ನೋಡಕ್ ಹೋದ್ರೆ ಚೈತನ್ಯದಾಯಕವಾಗಿರುತ್ತೆ ಇವತ್ತು ನಿಮ್ಮ ಆರೋಗ್ಯ. ಮುಂದಿನ ರಾಶಿ ಕನ್ಯಾ ರಾಶಿ. ಕೆಲಸ ನೋಡೋದಾದ್ರೆ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಪದೋನ್ನತಿ ಅಥವಾ ವರ್ಗಾವಣೆ ಸುದ್ದಿ ಕೂಡ ನೀವು ಕೇಳಬಹುದು. ಹಾಗೆ ಕುಟುಂಬದ ವಿಚಾರಕ್ಕೆ ಬಂದ್ರೆ ಮಕ್ಕಳ ಶಿಕ್ಷಣದ ಬಗ್ಗೆ ಇದ್ದ ಆತಂಕ ಸ್ವಲ್ಪ ದೂರ ಆಗತ್ತೆ ನಿಮ್ಗೆ. ಹಾಗೆ ನಿಮ್ಮ ಆರೋಗ್ಯ ನೋಡೋದಾದ್ರೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಬಹುದು. ಸ್ವಲ್ಪ ಆಹಾರದ ಕಡೆ ಗಮನ ಇರಬೇಕು. ಆಚೆ ಜಂಕ್ ಫುಡ್ಸ್ ಆಗ್ಲಿ, ಹೊರಗಡೆ ಹೋಟೆಲಲ್ಲಿ ತಿನ್ನೋದಾಗ್ಲಿ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಮುಂದಿನ ರಾಶಿ ತುಲಾ ರಾಶಿ. ಇವತ್ತು ನಿಮಗೆ ಬಹಳ ಅದೃಷ್ಟದ ದಿನ ಅಂತಾನೆ ಹೇಳ್ಬಹುದು. ಅದೃಷ್ಟವು ನಿಮ್ಮ ಬೆನ್ನಿಗೆ ದೀರ್ಘಕಾಲದ ಕನಸು ನನಸಾಗುವ ಸಾಧ್ಯತೆ ಕೂಡ ಇದೆ. ಅದೃಷ್ಟ ಅನ್ನೋದು ಈ ವರ್ಷ ನಿಮ್ಮ ಜೊತೆಯಲ್ಲೇ ಇರುತ್ತೆ. ಹಾಗೆ ಧರ್ಮದ್ದು ನೋಡೋದಾದ್ರೆ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗತ್ತೆ ನಿಮಗೆ. ದೇವಸ್ಥಾನ ಅಥವಾ ಪವಿತ್ರ ಸ್ಥಳಗಳ ಭೇಟಿ ಕೂಡ ಮಾಡ್ತೀರಾ. ಹಾಗೆ ಹಣಕಾಸಿನ ವಿಚಾರ ನೋಡೋದಾದ್ರೆ ವಿದೇಶಿ ಮೂಲಗಳಿಂದ ಅಥವಾ ಪರೋಕ್ಷ ಮೂಲಗಳಿಂದ ನಿಮಗೆ ಬಹಳಷ್ಟು ಧನ ಲಾಭ ಆಗತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಒಂದು ಸ್ವಲ್ಪ ಎಚ್ಚರದಿಂದಿರ್ಬೇಕು. ಇಂದು ಮಾನಸಿಕ ಒತ್ತಡ ಹೆಚ್ಚಾಗಬಹುದು ನಿಮ್ಗೆ. ಯಾರೊಂದಿಗೂ ವಾದ ಕಿಳಿಬೇಡಿ, ಸೈಲೆಂಟ್ ಆಗಿರಿ ಯಾರು ಮಾತಾಡಿದ್ರು. ಹಾಗೆ ನಿಮ್ಮ ಆರೋಗ್ಯ ನೋಡೋದಾದ್ರೆ ಚಾಲನೆ ಮಾಡುವಾಗ ಮತ್ತು ರಸ್ತೆಯಲ್ಲಿ ಸಂಚರಿಸುವಾಗ ಜಾಗರೂಕರಾಗಿರ್ಬೇಕು ನೀವು. ಸಲಹೆ ಏನಾದ್ರೂ ಬೇಕು ಅನ್ನೋದಾದ್ರೆ ಇಂದು ಯಾವುದೇ ಹೊಸ ಒಪ್ಪಂದ ಅಥವಾ ಹೂಡಿಕೆಗೆ ಕೈ ಹಾಕಕ್ ಹೋಗ್ಬೇಡಿ. ಅದರಿಂದ ನಿಮಗೆ ನಷ್ಟ ಸಿಗುವ ಸಾಧ್ಯತೆ ಇದೆ. ಮುಂದಿನ ರಾಶಿ ಧನಸ್ಸು.
ಸಂಬಂಧ ನೋಡೋದಾದ್ರೆ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಇರುತ್ತೆ. ಅವಿವಾಹಿತರಿಗೆ ವಿವಾಹ ಯೋಗ ಕೂಡ ಕೂಡಿ ಬರಲಿದೆ. ಸ್ವಲ್ಪ ವ್ಯಾಪಾರ ನೋಡೋದಾದ್ರೆ ವ್ಯಾಪಾರಸ್ಥರು ಅದು ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಪಾರದರ್ಶಕತೆ ಇರಬೇಕು. ಹೊಸ ಗ್ರಾಹಕರ ಸಂಪರ್ಕ ಕೂಡ ನಿಮಗೆ ಸಿಗಲಿದೆ. ಹಾಗೆ ನಿಮಗೆ ಏನು ಶುಭ ಆಗತ್ತೆ ಅನ್ನೋದಾದ್ರೆ ಹಳದಿ ಬಟ್ಟೆ ಬಳಕೆ ಮಾಡುವುದರಿಂದ ಇಂದು ಅತಿ ಹೆಚ್ಚು ಅದೃಷ್ಟ ನಿಮಗೆ ಕೈಗೊಳ್ಳುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಗೆ ಸ್ವಲ್ಪ ಇವತ್ತಿನ ದಿನ ಯಶಸ್ಸು ತಂದುಕೊಡ್ಲಿದೆ. ವಿರೋಧಿಗಳ ಕುತಂತ್ರಗಳನ್ನು ಮೆಟ್ಟಿ ನಿಲ್ಲುವಿರಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗಂತೂ ಯಶಸ್ಸು ಸಿಗಲಿದೆ. ಹಾಗೆ ನಿಮ್ಮ ಆರೋಗ್ಯ ನೋಡೋದಾದ್ರೆ ಹಳೆಯ ಕಾಯಿಲೆಗಳಿಂದ ಮುಕ್ತಿ ಸಿಗುತ್ತೆ. ಆಹಾರದ ಮೇಲೆ ಸ್ವಲ್ಪ ನಿಯಂತ್ರಣವಿರಬೇಕು. ಅತಿಯಾಸೆಯಿಂದ ಹೊಟ್ಟೆ ತುಂಬಿದ್ರು ಮತ್ತು ಪದೇ ಪದೇ ತಿನ್ನೋದು ಆ ಥರ ಎಲ್ಲ ನೀವು ಮಾಡಬಾರ್ದು. ಕೆಲಸದ್ದು ನೋಡೋದಾದ್ರೆ ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಬಹಳಷ್ಟು ಹೆಚ್ಚಾಗುತ್ತೆ ಕೆಲಸದಲ್ಲಿ. ಮುಂದಿನ ರಾಶಿ ಕುಂಭರಾಶಿ. ಸೃಜನಶೀಲ. ನೀವು ಮಾಡುವ ಕೆಲಸದಲ್ಲಿ ಹೊಸತನವನ್ನು ತರುತ್ತೀರಿ. ಮಕ್ಕಳೊಂದಿಗೆ ಸಹಾಯ ಮಾಡಿಸ್ಕೊಳ್ತೀರಿ. ಹಾಗೆ ಅವರೊಟ್ಟಿಗೆ ಕಳೆಯುವ ಸಮಯ ಕೂಡ ಬಹಳಷ್ಟು ನಿಮಗೆ ಖುಷಿ ತರಲಿದೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ನಂಬಿಕೆ ಹೆಚ್ಚಾಗುತ್ತೆ. ಭವಿಷ್ಯದ ಬಗ್ಗೆ ಒಟ್ಟಾರೆಯಾಗಿ ನಿರ್ಧಾರ ತೆಗೆದುಕೊಳ್ತೀರಾ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಹಣದ ಹರಿವು ಸಾಧಾರಣವಾಗಿರುತ್ತೆ. ಆದ್ರೆ ಉಳಿತಾಯದ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು. ಕೈಗೆ ಸಿಗ್ದಂಗೆ ಖರ್ಚು ಮಾಡ್ತೀರಾ ನೀವು. ಸ್ಯಾಲ್ರಿ ಬಂದಿದ್ದ ತಕ್ಷಣ ಅದು ಇಷ್ಟು ಹೂಡಿಕೆ ಮಾಡಿಡೋಣ, ಇಷ್ಟು ಉಳಿಸೋಣ, ಏನು ಯೋಚನೆ ಮಾಡಲ್ಲ, ಸುಮ್ಮನೆ ಧಾಮ್ ಧೂಮ್ ಖರ್ಚು ಮಾಡ್ಬಿಡೋದು. ಕೊನೆ ರಾಶಿ ಬಂದ್ಬಿಟ್ಟು ಮೀನರಾಶಿ. ಇವತ್ತಿನ ದಿನ ನಿಮಗೆ ಬಹಳಷ್ಟು ನೆಮ್ಮದಿ ಸಿಗತ್ತೆ. ಮನೆಯ ವಾತಾವರಣ ಶಾಂತಿಯಿಂದ ಕೂಡಿರುತ್ತೆ. ಆಸ್ತಿ ಸಂಬಂಧಿತ ವಿವಾದಗಳು ಬಗೆಹರಿಯುತ್ತೆ. ಹಾಗೆ ತಾಯಿಯ ಕಡೆಯಿಂದ ಸ್ವಲ್ಪ ನಿಮಗೆ ಧನ ಸಹಾಯ ಉಂಟಾಗುತ್ತೆ ಅಥವಾ ಪ್ರೀತಿಯ ಉಡುಗೊರೆಗಳನ್ನು ಸಿಗಬಹುದು ಅಂತಾನೆ ಹೇಳಬಹುದು. ಹಾಗೆ ನಿಮ್ಮ ಕೆಲಸದ ನಡುವೆ ವಿಶ್ರಾಂತಿಯ ಸಮಯ ಮೀಸಲಿಡಿ. ಮಾನಸಿಕ ನೆಮ್ಮದಿ ಬಹಳಷ್ಟು ಮುಖ್ಯ. ಯಾವಾಗ ನೋಡಿದ್ರು ಅದು ಮಾಡ್ಬೇಕು ಇದು ಮಾಡ್ಬೇಕಂತೇಳಿ ಬಡದಾಡ್ತಾನೆ ಇರ್ತೀರ ಮೀನರಾಶಿ. ಆದಷ್ಟು ನಿಮ್ಮ ಆರೋಗ್ಯ ಕಡೆ ಗಮನ ಇರಲಿ. ಹೊಟ್ಟೆ ತುಂಬಾ ಊಟ ಮಾಡಿ, ನೀರು ಚೆನ್ನಾಗಿ ಕುಡೀರಿ, ಸ್ವಲ್ಪ ನಿಮ್ಮ ಬಾಡಿಗೆ ರೆಸ್ಟ್ ಕೊಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. 4 ಜನವರಿ 2026 ಭಾನುವಾರ ರಾಶಿಯ ದಿನ ಭವಿಷ್ಯ. ನಿಮ್ಮ ಭವಿಷ್ಯ ಹೇಗಿದೆ? ಚೆನ್ನಾಗಿದೆಯಾ? ನಾನು ಅನ್ಸಿರೋದು ನಿಮಗೆ 100% ಆಗ್ತಾ ಇದೆ ಅಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ. ನೀವು ಕಮೆಂಟ್ ಮಾಡಿದ್ರೆ ನಮಗೆ ಇನ್ನಷ್ಟು ವಿಡಿಯೋ ಮಾಡೋಕ್ಕೆ ಉತ್ಸಾಹ ಆಗತ್ತೆ. ಹಾಗೆ ನಿಮ್ಮ ಜನ್ಮ ಜಾತಕದ ಪ್ರಕಾರ ನಿಮ್ಮ ಜೀವನದಲ್ಲಿ ವೈಯಕ್ತಿಕ ಜೀವನದಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಹೆಸರು, ಜನನ, ಟೈಮಿಂಗ್ಸ್, ಪ್ಲೇಸ್ ಇದೆಲ್ಲ ಕಮೆಂಟ್ ಮಾಡಿ ಹೇಳಿದ್ರೆ ನಾನು ನಿಮಗೆ ನಿಮ್ಮ ಜನ್ಮ ಜಾತಕದ ಪ್ರಕಾರ ನೀವು ಏನ್ ಮಾಡಬಹುದು ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ. ಧನ್ಯವಾದಗಳು.